ಹಲೋ ಗೇಮರ್ಸ್ ಆಗಿದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬ್ಲಾಕ್ ಕ್ರೂಸ್. ಇದರಲ್ಲಿ ನಾವು ಆಗ್ತಾ ಇದ್ದೀವಿ ಪೈರೇಟ್ ಕಿಂಗ್. ಇದರಲ್ಲಿರೋ ಡೆವಲ್ ಪವರ್ಗಳಾಗಿರ್ಬೋದು, ಹಾಗೆ ಸ್ಪಾಟ್ಸ್ಮನ್ ಸ್ಕಿಲ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬೀಸ್ಟ್ಗಳಾಗಿರ್ಬೋದು, ಇವ್ರನ್ನೆಲ್ಲ ಸೋಲಿಸಿ ನಾವು ಸ್ಟ್ರಾಂಗೆಸ್ಟ್ ಅಂತ ಇವರಲ್ಲಿ ಪ್ರೂವ್ ಮಾಡ್ತೀವಿ. ಹಾಗೆ ಫ್ರೆಂಡ್ಲಿ ಬ್ಯಾಟಲ್ ಆಗಿರ್ಬೋದು, ಮಾನ್ಸ್ಟರ್ಗಳನ್ನ ಸೋಲಿಸಿ ಎಲ್ಲ ಅದರಲ್ಲಿ ಪೈರೇಟ್ ಕಿಂಗ್ ಆಗೋದ. ಲೆಟ್ಸ್ ಗೋ. ಓಕೆ, ಆಗಿದ್ರೆ ಸ್ಟಾರ್ಟ್ ಮಾಡಿ ನಮ್ಮ ವಿಡಿಯೋನ ಆಗಿದ್ರೆ ಇವತ್ತು ನನ್ನ ಪ್ಲ್ಯಾನ್ ಏನಂದರೆ ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ಅಂದರೂ 100 ಲೆವೆಲ್ ಮೇಲಾದರೂ ಮಾಡಲೇಬೇಕು ಅಂತ. 100 ಲೆವೆಲ್ಗೆ ಒಂದು ವಿಡಿಯೋನ ಟ್ರೈ ಮಾಡಬೇಕು ಅಂತಿದ್ದೀನಿ. ಹಾಗೆ ಇದರಲ್ಲಿ ನಾನು ಸ್ವಾಡ್ನ ಮ್ಯಾಕ್ಸ್ ಔಟ್ ಮಾಡಬೇಕು ಅಂತಿದ್ದೀನಿ. ಜೊತೆಗೆ ಡಿಫೆನ್ಸ್ ಮತ್ತು ಸ್ವಾಡ್ನ ಮೇನ್ ಆಗಿಡುವ, ಮೇಲ್ನ ಸೆಕೆಂಡರಿ ವೆಪನ್ ಆಗಿರುವ ಡೆವಿಲ್ ಫ್ರೂಟ್ನ ಯೂಸೇ ಮಾಡಬಾರ್ದು ಅಂತ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಹಾಗೆ ಇದರಲ್ಲಿ ಫಸ್ಟು ನನ್ನ ಇವತ್ತು ಪ್ಲ್ಯಾನ್ ಇರೋದು ಹಾಗೆ ಜಂಪು, ಏರ್ ಜಂಪ್ ತಗೊಳ್ಬೇಕು. ಹಾಗೆ ಇವತ್ತು ಯಾವ್ದಾದ್ರು ಒಂದು ಒಳ್ಳೆ ಸ್ವಾಡ್ನ ಕೂಡ ಬೈ ಮಾಡಬೇಕು. ಓಕೆ, ಆಗಿದ್ರೆ ಇವತ್ತು ನಮ್ಮ ಫಸ್ಟ್ ಕೆಲಸ ಫಸ್ಟ್ನ ತಗೊಂಡು ಫಸ್ಟ್ನ ಕಂಪ್ಲೀಟ್ ಮಾಡೋದು. ಬನ್ನಿ ಫ್ರೆಂಡ್ಸ್. ಹಾಗೆ ಲೆವೆಲ್ ಕೂಡ ಒಂದು 10 ತನಕ ಅಪ್ ಮಾಡಬೇಕು ಅಂತ ತಿಳ್ಕೊತೀನಿ. ಮಾಡ್ಬೋದು ಕೈನ. ಓಕೆ, ಆಗಿದ್ರೆ ಲೆವೆಲ್ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, 10 ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ. ಆಗಿದ್ರೆ ಈಗ ಮೊದಲು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ನಮಗೊಂದಿಷ್ಟು, ಅವನ್ನೆಲ್ಲ ನಾವು ಸ್ಟ್ಯಾಟ್ಸ್ಗಳಿಗೆ ಹಾಕ್ಬಿಡೋದು. ಸ್ಟ್ಯಾಟ್ಸ್ನಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದಕ್ಕೆ ಮಾತ್ರ ಹಾಕ್ಬೇಕು. ನಾನು ಡಿಫೆನ್ಸ್ ಮತ್ತು ಸ್ವಾಡ್ಗೆ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದಕ್ಕೆ ಹಾಕ್ಬೋದು. ಬ್ಲಾಕ್ ಫುಡ್ಸ್ ಮೇಲೆ ಯಾರು ಮೇಲೆ ಆಗಿದ್ದರೆ ಸಾಕು. ಇವ್ನು ಯಾರೋ ಆಟ ಆಡ್ತಾಯಿದ್ದಾನೆ. ಹಾಯ್ ಫ್ರೆಂಡ್ಸ್, ಹಾಯ್. ಓಕೆ, ನಾವು ಮೊದಲು ಸ್ವಾಡ್ನ ಬೈ ಮಾಡ್ಬಿಡೋದ. ಸ್ವಾಡಲ್ಲಿ 2 ಟೈಪ್ ಇದೆ, ಕಟಾನ, ಕಟ್ಲೆಸ್. ಓಕೆ, ಕಟಾನ ತಗೊಳ್ಳೋದ ನಾವು. ಕಟಾನ ಸರಿ ನಮಗೆ. ಓಕೆ, ಕಟಾನ ಸಿಕ್ತು. ಕಟಾನ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ಆದ್ರೂ ಕಟಾನ ಚೆನ್ನಾಗಿರುತ್ತೆ. ಓಕೆ, ಆಗಿದ್ರೆ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗೋದ. ನೆಕ್ಸ್ಟ್ ಐಲ್ಯಾಂಡ್ಗಿಂತ ಹೋಗೋಕ್ಕಿಂತ ಮೊದಲು ನನಗೆ ದುಡ್ಡು ಬೇಕು. ದುಡ್ಡುಗೋಸ್ಕರ ಈಗ ಪೈರೇಟ್ ಐಲ್ಯಾಂಡ್ಗೆ ಹೋಗಿ ಮತ್ತೆ ಸಿಗ್ತೀನಿ. ಓಕೆ, ನಾವು ಪೈರೇಟ್ ಐಲ್ಯಾಂಡ್ಗೆ ಬಂದ್ವಿ. ಪೈರೇಟ್ ವಿಲೇಜ್. ಓಕೆ, ಇಲ್ಲಿ ಯಾರೋ ಫೈಟ್ ತಗೋತಾ ಇದ್ದಾನೆ, ಅವ್ನು ಯಾರೋ ಫ್ರೂಟ್ ತಿಂದಾನೆ. ಇಲ್ಲಿರೋ ದುಡ್ಡುಗಳನ್ನ ನಾವು ಕೊಳ್ಳೆ ಹೊಡಿದು, ಇಲ್ಲಿ ಪೈರೇಟ್ಸ್ಗಳು ತೆಗೆದಿಟ್ಟಿರ್ತಾರ ದುಡ್ಡುಗಳ, ಅವನ್ನ ಕೊಳ್ಳೆ ಹೊಡಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ದುಡ್ಡು ಹೆಂಗೆ ಇಟ್ಟಿದ್ದಾರೆ. ಹಿಂಗೆ ಸುಮಾರು ಕಡೆ ಇದೆ, ಅವನ್ನೆಲ್ಲ ತಗೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಆಗಿದ್ರೆ ನಾನು ನನ್ನ ಲೆವೆಲ್ ಬೇಗ ಜಾಸ್ತಿ ಮಾಡೋಕ್ಕೋಸ್ಕರ ಬಾಸ್ನ ಕಿಲ್ ಮಾಡೋಕೆ ಬಂದಿದ್ದೀನಿ. ಇಲ್ಲಿ ಬಾಸ್ ಇರ್ತಾನೆ, ಅವನ ಹೆಸರು ಚೀಪ್. ನೋಡಿ, ಚೀಪ್ ಅದೇ. ಓಕೆ, ಚಿಪ್ ಅಂತ. ಅಯ್ಯಯ್ಯೋ, 38 ಡ್ಯಾಮೇಜ್ ಕೊಡ್ತಾನಲ್ಲ ಗುರು. ಇದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಇವನು ಇದರಿಂದ ಒಳಗೆ ಬರೋಲ್ಲ, ಯಾಕಂದರೆ ಇಲ್ಲಿ 4 ಬಲ್ಲಿ ಬರ್ತದೆ ಅಂತ ಹೇಳಾರಂತೆ. ಅದಕ್ಕೋಸ್ಕರ ಇವನು ಬಂದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಇತ್ಕೊಂಡು ಆರಾಮಾಗಿ ಡ್ಯಾಮೇಜ್ ಕೊಡ್ಬೋದು. ನೋಡಿ, ಆರಾಮಾಗಿ ಡ್ಯಾಮೇಜ್ ಕೊಡು. ಹಂಗೆ ಇಲ್ಲಿ ದುಡ್ಡು ತಗೋ, ಇಲ್ಲಿ ಬಂದು ಡ್ಯಾಮೇಜ್ ಕೊಡು. ಸ್ವಲ್ಪ ಇವೊಂದು ಸ್ಪೆಷಲ್ ಅಟ್ಯಾಕ್ಗಳಿಂದ ಒಂಚೂರು ಬ್ಯಾಕ್ ಸೈಡ್ ಬನ್ನಿ, ಯಾಕಂದರೆ 1 ಶಾಟ್ ಮಾಡ್ತಾನೆ ನಿಮಗೆ. ಸ್ಪೆಷಲ್ ನೋಡಿ ಕೊಟ್ಟ. ಅದೇ ಸ್ಪೆಷಲ್ ಅಟ್ಯಾಕ್. ಓಕೆ, ಆಗಿದ್ರೆ ಇವನ್ನ ಸಾಯಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಇದು ಲಾಸ್ಟ್ ಅಟ್ಯಾಕ್. ಓಕೆ, ಸತ್ತಾಗುರು ಇವನು. ಓಕೆ, ಬರೀ 3 ಲೆವೆಲ್ ಇವನಿಂದ ಸಿಕ್ಕಿದ್ದು. ಓಕೆ, ನಾಟ್ ಬ್ಯಾಡ್ ಅನ್ಕೋತೀನಿ, ಯಾಕಂದರೆ ಒಂದು 20 ನಿಮಿಷ ಇವನು ಸಾಯಿಸೋಕ್ಕೆ ತಗೊಂಡಿದ್ದು ಹೊತ್ತು. ಅದರ ಒಂದು 2-3 ಸಲ ಸತ್ತಿದ್ದೀನಿ. ಓಕೆ, ಸ್ವಾಡ್ನ ಜಾಸ್ತಿ ಮಾಡ್ಕೊಬಿಡೋದ. ಸ್ವಾಡ್ ಎಷ್ಟಿದೆ ಆಯ್ತದೆ ಅಷ್ಟು. ಎಲ್ತ್ ಬೇಡ, ಎಲ್ತ್ ಏನಿಲ್ಲ, ಸತ್ರ ಸಾಯುವ 1-2 ಸಲ. ಆದರೆ ಅಟ್ಯಾಕ್ ಬೇಗ ಮುಗಿಸ್ಬೇಕು. ಓಕೆ, ಆಗಿದ್ದರೆ ಈ ಐಲ್ಯಾಂಡಿಂದ ನಮ್ಮ ಯಾವುದು ಐಸ್ ಐಲ್ಯಾಂಡ್ಗೆ ಹೊಂಟೋಗೋದ. ಓಕೆ, ಅಲ್ಲಿ ಹೋಗಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಆಗಿದ್ರೆ ವೀಡಿಯೋ ಮಾಡೋದು ಮರ್ತೋದೆ. ಆಗಲೇ ಮೀನು ಹಿಡಿಗೆ ಸ್ಟಾರ್ಟ್ ಮಾಡಿದ್ದೀನಿ, ಗಾಳ ಹಾಕ್ಬಿಟ್ಟು. ಓಕೆ, ಆಗಿದ್ರೆ ಹಿಡಿದ್ಬಿಟ್ಟು ಮೀನು ಅಷ್ಟು ಹಿಡಿದ್ಬಿಟ್ಟು ಇದನ್ನೆಲ್ಲ ಫಿಶ್ ಮ್ಯಾನ್ ಅವನೇ ಕೊಟ್ಟಿದ್ದು ನನಗೆ. ಮೀನಾಗಿರ್ಬೋದು, ಗಾಳ ಆಗಿರ್ಬೋದು, ಅದಕ್ಕೆ ಆಮೇಲೆ ಇದು ಕೋಲು, ಮೀನು ಹಿಡಿಕೆ ಇವೆಲ್ಲ ಇವನೇ ಕೊಟ್ಟ. ಇವನ್ನೆಲ್ಲ ಹಿಡಿದುಬಿಟ್ಟು ಇವನ ಹತ್ರನೇ ಮಾರ್ಬಿಟ್ಟು ದುಡ್ಡು ಇಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇದರಿಂದ ನನಗೆ ಈಗ ಬೇಕಾಗಿರೋದು ಫಸ್ಟು ಹಾಕಿ ತಗೊಳ್ಳೇಬೇಕು ಫಸ್ಟು. ಆಮೇಲೆ ಜಂಪು, ಆಮೇಲೆ ಒಂದು ಸ್ವೋರ್ಡು ಇಲ್ಲೇ ಐತೆ, ಮೇಲೆ ಐತೆ, ಅದು ಕೂಡ ತಗೊಳ್ತೀನಿ ಎಂಡಿಂಗಲ್ಲಿ. ಓಕೆ, ಇಲ್ಲಿ ಫಸ್ಟ್ ಎಲ್ಲ ದುಡ್ಡು ಕೊಟ್ಬಿಟ್ಟು ಆಮೇಲೆ ತಗೊಳ್ಳೋಣ ಫ್ರೆಂಡ್ಸ್. ಓಕೆ, ಮೀನು ಹಿಡಿದು ಬೇಜಾರಾಗಿ ಸ್ವಲ್ಪ ದುಡ್ಡು ಹುಡುಕುವ ಅಂತ ಇಲ್ಲಿ ಬಂದೆ. ಎಲ್ಲ ಕಡೆ ಇರುತ್ತಲ್ಲ ಇವರು ಲೂಟಿ ಮುಟ್ಟಿ. ನನ್ನ ವಾಂಟೆಡ್ ಪೋಸ್ಟರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಓಹೋ, ನೋಡಿ, ದಚ್ಚು 56 ಇದೆ. 56 ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು, ರೆಫರೆನ್ಸ್ ಗಮುನು. ಓಕೆ, ಹಾಗಿದ್ರೆ 36 ರೂಪಾಯಿ ಯಾವ ಇದ್ರಲ್ಲಿ ಕೊಟ್ಟರು ನಾನೇ ಕೊಟ್ಬಿಡ್ತಿದ್ದೆ ತೆಗ್ಸೋಕ್ಕೆ. ಇಟ್ಕೊಳ್ಳಿ ದುಡ್ಡ ಅನ್ಕೊಂಡು. ಓಕೆ, ನಾನು ಇದೊಂದು ಮರ್ತೋದೆ. ನನ್ನ ತಲೆಯಲ್ಲಿ ಮಿಂಕ್ ಟ್ರೈಬನು ಈ ವರ್ಡಲ್ಲಿ. ಮಿಂಕ್ ಟ್ರೈಬ್ ಅಂದರೆ 17% ಚಾನ್ಸಸ್ ಇರುತ್ತೆ ನಿಮ್ಮ ಒಂದೊಂದು ಜನಾಂಗಕ್ಕೆ ಸೇರೋಕ್ಕೆ. ಆ ಜನಾಂಗದಲ್ಲಿದ್ದರೆ ಒಂದೊಂದು ನೋಡಿ ಸ್ಪೀಡು ಇಷ್ಟು ಸ್ಪೀಡಾಗಿ ನಾರ್ಮಲ್ ಹ್ಯೂಮನ್ ಓಡಾಡೋಕ್ಕೆ ಸಾಧ್ಯ ಇಲ್ಲ.
ಒಂದೊಂದು ಇರುತ್ತೆ, ಆದರೆ ಎಲ್ಲರಿಗೂ ಸಿಗಲ್ಲ, ಅದೃಷ್ಟ ನನಗೆ. ಓಕೆ, ಆಗಿದ್ರೆ ಮೀನುಗಳು ಹಿಡಿದ್ಬಿಟ್ಟು ಮಾರ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಕಿ ಮತ್ತು ಏರ್ ಜಂಪ್ನ ನಾನು ಮೊದಲೇ ತಗೊಬಿಟ್ಟಿದ್ದೀನಿ. ಅದು ವೀಡಿಯೋ ಮಾಡಿದ್ದೆ, ಬಟ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇಲ್ಲ. ಅದೇನಿಲ್ಲ, ಸೈಡಲ್ಲಿರುತ್ತೆ ಗುಹೆ ಥರ, ಆ ಗುಹೆ ಥರ ಅಲ್ಲಿಗೆ ಹೋದರೆ ನಮಗೆ ಅಲ್ಲಿ ಹಾಕಿ ಮತ್ತು ಇದು ಸಿಗುತ್ತೆ. ಹಾಗೆ ದುಡ್ಡೆಲ್ಲ ಎತ್ಕೊತಾ ಇದ್ದೀನಿ. ಓಕೆ, ಆಗಿದ್ದರೆ ಈಗ ನಾನು ಸ್ವಾರ್ಡ್ನ ಬೈ ಮಾಡಬೇಕು ಅಂತಿದ್ದೀನಿ. ಯಾವ ಸ್ವಾರ್ಡ್ ಬೈ ಮಾಡ್ತಿದ್ದೀನಿ ಅಂದರೆ ಟ್ರಿಪಲ್ ಕಟಾನ. ಓಕೆ, ಒಂದು ಕಟಾನ ಐತೆ ನನ್ನ ಹತ್ರ ಈಗ. ಓಕೆ, 60,000 ಗುರು ಇದು ಟ್ರಿಪಲ್ ಕಟಾನ. ಝೀರೋ ರೆಫರೆನ್ಸ್ ಝೀರೋ ನಂಬರ್ 3 ಸ್ವಾರ್ಡ್. ಓಕೆ, ಆಗಿದ್ರೆ ಈಗ ನಾನು ಫೈನಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿರೋ NPCಗಳನ್ನ ಹೊಡೆದು ಲೆವಲ್ಸ್ನ ಬೇಗ ಜಾಸ್ತಿ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗಿ ಸಿಗೋಣ ಫ್ರೆಂಡ್ಸ್. ಓಕೆ, ಆಗಿದ್ರೆ ಫಾರ್ಚೂನ್ ಸಿಟಿಗೆ ಬಂದೆ, ಫೈನಲ್ ಐಲ್ಯಾಂಡ್. ನನ್ನ ಫೋಟೋ ಬೇರೆ ಅದಿಲ್ಲಿ ಕಮ್ಮಿ ಜಾಸ್ತಿ ಮಾಡಿದ್ದಾರೆ ಒಂಚೂರು. ಓಕೆ, ಆಗಿದ್ರೆ NPCನ ಫಸ್ಟ್ ಹುಡುಕ್ಬಿಟ್ಟು ಅವ್ರನ್ನ ಹೊಡಿಯೋದಾ, ಬನ್ನಿ ಫ್ರೆಂಡ್ಸ್. ಓಕೆ, ಆಗಿದ್ರೆ ಇದ್ರ ಟ್ರಿಕ್ಸ್ ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಅವನಿಗೆ ಯಾವುದೇ ಅಟ್ಯಾಕು ತಾಗಲ್ಲ. ಬಟ್ ಅವರಿಂದ ಒಂದು ಅಟ್ಯಾಕಿಂದ ಸ್ವಲ್ಪ ನೀವು ದೂರ ಇರಬೇಕು. ಯಾವುದು ಅಂದರೆ ಏರ್ ಸ್ಲ್ಯಾಶ್ ನೋಡಿ, ನಾನು ಹೊಡೆದಿದ್ದು ಈಗ ಏರ್ ಸ್ಲ್ಯಾಶ್. ಒಂದು ಶಾಟ್ ಮಾಡುತ್ತೆ ಏರ್ ಸ್ಲ್ಯಾಶ್. ಅದರಿಂದ ಒಂದು ದೂರ ಇದ್ದರೆ ನೀವು ಇವನ್ನ ಆರಾಮಾಗಿ ಹೊಡಿಬೋದು ಅಷ್ಟೇ, ಇನ್ನೇನು ಇದಿಲ್ಲ. ನಮ್ಮ ಸ್ವಾರ್ಡ್ ಮುಂದೆ ಏನು ಇದೆ ಅಂದರೆ ಅದು ಹಾಕಿ, ನಿಮ್ಗೆ ಗೊತ್ತಿರ್ಬೋದು. ಹಾಕಿ ತಗೊಂಡೆ ಅಂತ ಹೇಳಿದೆ, ಅಲ್ಲೇ ಸೈಡಲ್ಲಿರುತ್ತೆ, ಅದನ್ನು ತಗೋಬೋದು. ಅದು ತಗೊಂಡ್ರೆ ನಿಮಗೆ ಬೇಗ NPCಗಳನ್ನ ಹೊಡೆದು ಲೆವೆಲ್ ಅಪ್ನ ಮಾಡ್ಬೋದು. ನಾನು 35 ಲೆವೆಲ್ ಆಗೇ ಮಾಡಿದ್ದೀನಿ. ಓಕೆ, ಇನ್ನೊಂದು ಸಲ ಸತ್ತೆ. ಅದೇ ಟೈಮಿಂಗು, ಅವನ್ನ ಏರ್ ಸ್ಲ್ಯಾಶ್ನೊಂದು ಪ್ರಿಡಿಕ್ಟ್ ಮಾಡಿಬಿಟ್ರೆ ನೀವು ಆರಾಮಾಗಿ ಲೆವೆಲ್ ಅಪ್ನ ಇಲ್ಲೇ 50 ತನಕ ಮಾಡ್ಬೋದು. ಲೆವೆಲ್ ಅಪ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಹಾಕಿದ್ರೆ ನಂದು 50 ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಸ್ವಾರ್ಡ್ಗೆ 95 ಡಿಫೆನ್ಸ್ ಒಂಚೂರು ಜಾಸ್ತಿ ಮಾಡಿಬಿಟ್ಟು ಮನೆಗೆ ಹೋಗೋದು. ಈಗ ಅಲ್ಲಿಂದ ನಾನು ನೆಕ್ಸ್ಟ್ ಐಲ್ಯಾಂಡ್ಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಆಗಿದ್ರೆ ಇದೇ ನನ್ನ ನೆಕ್ಸ್ಟ್ ಐಲ್ಯಾಂಡ್. ಅವಾಗ ಬಂದಿದ್ನಲ್ಲ, ಪೈರೇಟ್ ವಿಲೇಜ್. ಓಕೆ, ಫಸ್ಟು ನಾರ್ಮಲ್ ಕ್ವೆಸ್ಟ್ಗಳನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಬಿಡೋದಾ. ಓಕೆ, ಆಗಿದ್ರೆ ನನ್ನ ಕ್ವೆಸ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಚೀಪ್ನ ಹೊಡಿಯೋ ಮತ್ತೊಂದು ಸಲ ಹೋಗೋಣ, ಬನ್ನಿ ಚೀಪ್ನ ಹೊಡಿಯೋಕ್ಕೆ. ಚೀಪ್ ವಾಟ್ ಇಸ್ ಚೀಪ್? ಏನು ಚೀಪ್ ಮಾರ್ಯ ಇವನು. ಓಕೆ, ಹಾಗಿದ್ರೆ ಇವನ್ನ ಹೊಡಿಯೋ ಸ್ಟೈಲಲ್ಲಿ ವಾಪಸ್ ಹೊಡೆದು ಬಿಡೋದ. ಫಸ್ಟ್ ದುಡ್ಡು ಎತ್ಕೊಳ್ಳೋದು. 1,000. ಓಕೆ, ಗುಡ್. ಚೀಪಿಲ್ಲ ಇದ್ದಾನೆ. ಫಸ್ಟ್ ಶಾಟ್. ಓಕೆ, ಚೀಪ್ ನಾ ಹೊಡಿಯೋ. ಇವನು ಚೂರಿದ್ದಾನೆ. ಹೊಡಿ ಮಗ, ಇವನು ಚೂರಿದ್ದಾನೆ. ಒಂದು ನಾಯಿಗೆ ಒಂದು ಸಾಯಿಸೇ ಬಿಟ್ಟಿದ್ದಾನೆ. ಚೀಪ್ ನೋಡಿದೆ ಗುರು. ಫೇರ್ ಫೈಟ್ ತಗೊಂಡೆ, ಬಟ್ ಇನ್ನೊಬ್ಬನ ಜೊತೆ ತಗೊಂಡು ಇನ್ನೊಂದು ಸಲ ಹೊಡೆದೆ. ನಾನು 3 ಸಲ ಹೊಡೆದಿದ್ದೀನಿ. ಹಾಗಿದ್ರೆ ಈಗ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗೋಣ ಫ್ರೆಂಡ್ಸ್, ಬನ್ನಿ. ಓಕೆ, ಹಾಗಿದ್ರೆ ನಾವು ಈಗ ಡೆಸರ್ಟಿಗೆ ಬಂದಿದ್ದೀವಿ. ಇಲ್ಲಿ ಬೆಂಡರ್ಸ್ಗಳನ್ನ ಹೊಡೆಯೋದ, ಬನ್ನಿ. ಹಾಕಿನ ಫುಲ್ ಮ್ಯಾಕ್ಸ್ ಮಾಡೋ ಕೆಲಸ ಸ್ಟಾರ್ಟ್. ಹೊಡಿತೀವಿ ಇಲ್ಲ ಇವು. ಓಕೆ, ಓಕೆ, ಆಗಿದ್ರೆ ಉಳಿದವ್ರನ್ನೆಲ್ಲ ಹೊಡೆದು ಸಾಯಿಸ್ಬಿಡದ. ಇವನು ಲಾಸ್ಟ್ ಇನ್ನೊಬ್ಬ ಎಲ್ಲೋದೇವನ. ಇಡೀ ಕ್ವೆಸ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಕ್ವೆಸ್ಟ್ ಕೂಡ ತಗೊಂಡು ಇದನ್ನು ಮುಗಿಸ್ಬಿಡೋದ, ಬನ್ನಿ ಫ್ರೆಂಡ್ಸ್. ಏನು ಇಷ್ಟೊಂದು ದೂರದಲ್ಲಿದ್ದಾರೆ ಇವ್ರಿಗೆ ಆಗ್ಬರೋದಿಲ್ವೇನೋ. ಓಕೆ, ಇವ್ರನ್ನೂ ಹೊಡೆದು ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದ, ಬನ್ನಿ. ಎಲ್ಲರೂ ಬನ್ನಿ ಮಕ್ಕಳೆಲ್ಲ ಬನ್ನಿರಿ. ಎಲ್ಲರಿಗೂ ಐಸಕ ಸಿಗುತ್ತೆ, ಬನ್ನಿ ಬೇಗಪ್ಪ, ಬೇಗ ಬಾರ. ಮನೆ ಮೇಲೆಲ್ಲ ನಿಂತ್ಕೊಬಾರ್ದು, ಬೇಗ. ಇವನು ಯಾರು? ಇವರೆಲ್ಲ ದೂರ ಅಟ್ಟಿಗೆ ನಿಂತ್ಕೊಂಡು ಒಂದೇ ಸಲ ಹೊಡೆದಾಕ್ಬೋದು. ಇವನು ಯಾರು? ಅಲ್ಲೇ ಇರ್ತಾನೆ. ಬೇಗ ಬೇಗ ಬಾ. ಓಕೆ, ಎಲ್ಲರಿಗೂ ಊಟ ತಿಂಡಿ ನಾಷ್ಟ ಎಲ್ಲ ಸಿಗುತ್ತೆ, ಬೇಗ ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಇವ್ರನ್ನೆಲ್ಲ ಹೊಡೆದು ಸಾಯಿಸಿ ಲೆವೆಲ್ನ ಕಂಪ್ಲೀಟ್ ಮಾಡ್ತೀನಿ, ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಆಗಿದ್ರೆ ಇವನ ಹತ್ರ ಇದು ತಗೊಳಕ್ಕೆ ಬಂದಿದ್ದೀನಿ ಕ್ವೆಸ್ಟ್ಗಳನ್ನ. ಇಲ್ಲಿ ಯಾರೋ ಒಬ್ಬ ಪ್ಲೇಯರ್ ಇದ್ದಾನೆ. ಓಕೆ, ಯಾರ ಎನಿಮಿ? ನನಗೆ ಕುಡಿಸ್ತದೆ. ನಾನು ಡ್ಯಾಮೇಜ್ ಆಯ್ತಲ್ಲ ಇವನಿಗೆ ನಂದು ಡ್ಯಾಮೇಜ್ ಆಯ್ತಲ್ಲ. ಇವನು ಇದಕ್ಕೆ ನಾನು ಯಾವ್ದು ಫ್ರೂಟ್ ಇದಕ್ಕೆ ನಾವು ಸ್ವಾಡ್ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಪ್ಲೇಟ್ ಫ್ರೂಟ್. ಓಕೆ, ಸುಮ್ಮನೆ ಯಾಕೆ ನನ್ನ ಹತ್ರ ಫೈಟ್ ಆಗೋದ್ರಿಂದ ಹೋಗೋದ, ಬನ್ನಿ.
ಜೊತೆಗೆ ಹಂಗೆ ಯಾವಾಗಲೂ ಒಂದೊಂದು ಫ್ರೂಟ್ಗೆ ಒಂದೊಂದು ಇದು ರಬ್ಬರ್ಗೆ ಕರೆಂಟ್ ತಾಗಲ್ಲ, ಕರೆಂಟ್ ಫ್ರೂಟ್ ಅಂದರೆ ಲೈಟಿಂಗ್ ಫ್ರೂಟು. ಹಾಗೆ ಈ ಬ್ಲೇಡ್ ಫ್ರೂಟ್ಗೆ ಸ್ವಾಡ್ ಯೂಸರು ವೇಸ್ಟು ನಮ್ಮಂಥವ್ರು. ಯಾರು ಯೂಸ್ ಮಾಡಲ್ಲ ಬ್ಲೇಡ್ ಫ್ರೂಟ್, ಕಮ್ಮಿ ಯೂಸ್ ಮಾಡೋದು. ಬಟ್ ಆದ್ರೂ ಸ್ವಾಡ್ ಯೂಸರ್ಗೆ ಹಾಕಿದ್ರು ವೇಸ್ಟೇ, ಅಟ್ಯಾಕ್ ಆಗೋದೇ ಇಲ್ಲ ಅದಕ್ಕೆ. ಹಾಗಿದ್ರೆ ಬೇಡ ಬಿಡಿ, ಫೈಟ್ ಎಲ್ಲ ತಗೊಳ್ಳಿ ಇವನ ಹತ್ರ ಹೋಗೋದ್ರಿಂದ. ಓಕೆ, ಹಾಗಿದ್ರೆ ಲೆವೆಲ್ ಪೂರ್ತಿ ಕಂಪ್ಲೀಟ್ ಮಾಡಿದೆ ಕೊನೆಗೂ. ಹಾಗಿದ್ರೆ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗೋಣ ಬನ್ನಿ. ಇದು ನಮ್ಮ ಐಸ್ ಐಲ್ಯಾಂಡ್, ಯಾವುದಾದ್ರು ಐಲ್ಯಾಂಡ್ಗೆ ಹೋಗ್ಬೇಕಾಗಿತ್ತಲ್ಲ, ಫ್ರೋಝನ್ ವಿಲೇಜ್ಗೆ ಹೋಗೋದು. ಅಲ್ಲಿಗೆ ಹೋಗಿ ಸಿಗ್ತೀನಿ. ಓಕೆ, ಹಾಗಿದ್ರೆ ನಾನು ಫ್ರೋಝನ್ ವಿಲೇಜ್ಗೆ ಬಂದಾಗಿದೆ. ಆಗಿದ್ದರೆ ಈ ವಿಡಿಯೋಗೆ ಇಷ್ಟೇ ಸಾಕು ಅನ್ಕೋತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಬಾಯ್.